ರಾಜ್ಯದಲ್ಲಿ ಹನಿಗದ್ದಲ, ದಿಲ್ಲಿಯಲ್ಲಿ ಡಿನ್ನರ್ ಗೇಮ್, ಬೆಳಗಾವಿ ಸಾಹುಕಾರ ಅಂಡ್ ದಳಪತಿಗಳ ಡಿನ್ನರ್ ಮೀಟಿಂಗ್. ಸತೀಶ್ ಜಾರಕಿಹೊಳಿ ಅವರನ್ನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಆಹ್ವಾನ ಮಾಡಿದ್ದಾರೆ. ಬೆಳಗಾವಿಯ ಸಾಹುಕಾರ ಅಂಡ್ ದಳಪತಿಗಳ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನೇ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಆಹ್ವಾನ ಮಾಡಿದ್ದಾರೆ. ತಮ್ಮ ನಿವಾಸದಲ್ಲಿಯೇ ಎಚ್.ಡಿ.ಕೆ ಡಿನ್ನರ್ ಆಯೋಜನೆಯನ್ನ ಮಾಡಿದ್ರು. ಎಚ್.ಡಿ. ದೇವೇಗೌಡರನ್ನೂ ಕೂಡ ಭೇಟಿಯಾದ್ರು ಸತೀಶ್ ಜಾರಕಿಹೊಳಿ. ಅವರ ಸಹೋದರ ರಮೇಶ್ ಜಾರಕಿಹೊಳಿ ಆಲ್ರೆಡಿ ಬಿಜೆಪಿಯಲ್ಲೇ ಇದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಅತಿರಥರ ಈ ಸಮಾಗಮ. ಒಂದು ಕಡೆ ರಾಜ್ಯದಲ್ಲಿ ಹನಿಗದ್ದಲಾದ್ರೆ ಡೆಲ್ಲಿಯಲ್ಲಿ ಡಿನ್ನರ್ ಗೇಮ್ನ ಒಂದು ಪಾಲಿಟಿಕ್ಸೇ ನಡೀತಾ ಇದೆ. ಬೆಳಗಾವಿ ಸಾಹುಕಾರ ಅಂಡ್ ದಳಪತಿಗಳ ಈ ಒಂದು ಸಮಾಗಮ ಏನಿದೆಯಲ್ಲ, ಇದು ಸಾಕಷ್ಟು ಮಜಲನ್ನ ಪಡ್ಕೊಳ್ತಾ ಇದೆ, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದಳಪತಿಗಳ ನಿವಾಸದಲ್ಲೇ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಆಹ್ವಾನಿಸಿದ್ರು. ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆನೂ ಕೂಡ ದೇವೇಗೌಡರ ಜೊತೆ ಕುಶಲೋಪಾರಿಯನ್ನೂ ಸತೀಶ್ ಜಾರಕಿಹೊಳಿ ಅಲ್ಲಿ ಮಾತಾಡಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಒಂದು ಕಡೆ ಪಕ್ಷ ಬೇರೆ, ಆಲ್ರೆಡಿ BJP ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ JDSನವರು ರಾಜ್ಯದಲ್ಲಿ. ಜೊತೆಗೆ ಕಾಂಗ್ರೆಸ್ಸನ್ನು ಮನೆ ಕಳಿಸ್ತೀವಿ ಅಂತ ಒಂದು ಕಡೆ ಶಪಥ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಈ ಬೆಳವಣಿಗೆಗಳ ಮಧ್ಯೆ ಸೈಲೆಂಟ್ ರಾಜಕಾರಣಿ, ಕಾಂಗ್ರೆಸ್ ಪಾಳ್ಯದ ಸೈಲೆಂಟ್ ರಾಜಕಾರಣಿ ಅಂದರೆ ಅದು ಸತೀಶ್ ಜಾರಕಿಹೊಳಿ. ಈ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಆಹ್ವಾನವನ್ನು ಕೊಟ್ಟರು, ಆಮಂತ್ರಣವನ್ನು ಕೊಟ್ಟರು. ಅಂದರೆ ಡಿನ್ನರ್ ಪಾರ್ಟಿಗೆ ಬನ್ನಿ ಅಂತ. ಹಾಗಾಗಿ ಡಿನ್ನರ್ ಪಾರ್ಟಿಯ ಜೊತೆಗೆ, ಡಿನ್ನರ್ ಮೀಟಿಂಗ್ ಜೊತೆಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.